ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿನಚರಿ ಬ್ಲಾಗ್ಸ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನನ್ನ ಮಗನ ಬರ್ಡೇ ಮುಗಿತಿದ್ದಂಗೆ ಇಬ್ಬರು ಮನೇಲಿ 2 ಡೇಸ್ ಸ್ಯಾಟರ್ಡೇ ಮತ್ತು ಸಂಡೇ 2 ಡೇಸ್ ಲೀವ್ ಇತ್ತಲ್ಲ. ಸೊ ಆರಾಮಾಗಿ ಅವನ ಜೊತೆ ಆಟ ಆಡಿಕೊಂಡು ಆ್ಯಂಡ್ ಮತ್ತು ಸೋಮವಾರದಿಂದ ಸ್ಕೂಲ್ ಇತ್ತು. ಸೊ ಸ್ಕೂಲಿಗೆ ಹೊರಟ್ವಿ. ನನ್ನ ಪಾಡಿಗೆ ನಾನು ಅವನ್ನ ಒಂದು ವಾರ ಎಕ್ಸ್ಟ್ರಾ ಇರಿಸ್ಕೊಂಡಿದ್ದೆ. ಒಂದು ವಾರ ಅಲ್ಲ, ಒಂದು 5 ಡೇಸ್ ಇರಿಸ್ಕೊಂಡಿದ್ದೆ. ನೆಕ್ಸ್ಟ್ ಸಂಡೇ ಕಳಿಸ್ದೆ ನಾನು. ಅವನು ಏನು ಮಾಡ್ತಿದ್ದಾನೆ ಅಂತಂದ್ಬಿಟ್ಟು ನಾನು ಅವ್ರ ಅಪ್ಪಂಗೆ ವಿಡಿಯೋ ಕಳಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಿದ್ದೆ. ಅವ್ರ ಅಪ್ಪನ ಎಲ್ಲಿದೆ ಪಪ್ಪ ಬೇಗ ಬನ್ನಿ ಅಂತಂದ್ಬಿಟ್ಟು ಹೇಳ್ತಾಯಿದ್ದ, ಮುಖ ಎಲ್ಲ ಎಕ್ಸ್ಪ್ರೆಷನ್ ಎಲ್ಲ ಮಾಡಿಕೊಂಡು. ಸೊ ಅವನ ಜೊತೆ ಆಟಾಡ್ಕೊಂಡು ಒಂದು ವಾರ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಅವನ್ನ ಬಿಟ್ಬಿಟ್ಟು ಕೂಡ ಬಂದ್ವಿ ನಾವು. ಅದೇ ವ್ಲಾಗ್ ಮಾಡ್ತಿರೋದು. ಆ್ಯಂಡ್ ಅವನ್ನ ಹೇಗೆಲ್ಲ ಇತ್ತು ಮನೇಲಿ ಹೆಂಗೆಲ್ಲ ಇದ್ದ ಅಂದ್ಬಿಟ್ಟು ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ದೆ ಅಂದ್ಬಿಟ್ಟು ಒಂದು ಸಣ್ಣ ವ್ಲಾಗ್ ಅಷ್ಟೇ ಇದು. ಸೊ ಅವನ್ನ ಇನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಡಿಮಾರ್ಟ್ಗೆ ಹೋಗೋಣ ಅಂತಂದ್ಬಿಟ್ಟು ನಾನು, ನಮ್ಮ ಪಪ್ಪ, ನಮ್ಮ ಅಜ್ಜಿ ಆ್ಯಂಡ್ ನಮ್ಮ ಮಮ್ಮಿ 4 ಜನನೂ ಹೋದ್ವಿ. ನಮ್ಮ ಅಜ್ಜಿಗೆ ಪಾಪ ಹಂಗೆ ಸುಸ್ತಾಗ್ತಿತ್ತು. ಅವರು ಇಲ್ಲ ಬರ್ತೀನಿ ನಡಿ ಅಂತಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಅವ್ರನ್ನೆಲ್ಲ ಒಬ್ಬರೇ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಕ್ಯಾಬ್ ಬುಕ್ ಮಾಡಿಕೊಂಡೆ ಕರ್ಕೊಂಬಂದು ಮನೆಗೆ ಕರ್ಕೊಂಬಂದೆ. ಸೊ ನಾವು ಡಿಮಾರ್ಟಿಗೆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ನಾವು ಓಡಾಡೋದೇ ಕಷ್ಟ ಹಂಗಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಸೇಫ್ಟಿ ನಾವಿರಬೇಕಲ್ಲ. ಸೊ ಶಾಪಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ಮಗನಿಗೆ ಅದು ಬ್ಲ್ಯಾಂಕೆಟ್ ತುಂಬ ಇಷ್ಟ ಆಯಿತು ನನಗೆ. ಬ್ಲ್ಯಾಂಕೆಟ್ ಮತ್ತು ಸೋಪ್ ಸ್ಟ್ಯಾಂಡು ಇದೆ ಆಲ್ರೆಡಿ ಅಟ್ಯಾಚ್ ಆಗಿದೆ. ಬಟ್ ಆದರೂ ಅಲ್ಲಿ ಯಾಕೋ ಅದು ಇಷ್ಟ ಆಗೋದು ನನಗೆ ಇಡಕ್ಕೆ. ಸೊ ಅದಕ್ಕೆ ಸಿಂಕ್ ಪಕ್ಕದಲ್ಲೇ ಇಡೋಕ್ಕೆ ಅಂತ ಸ್ಟ್ಯಾಂಡ್ ಇಷ್ಟ ಆಯಿತು, ಅದೊಂದು ತೊಗೊಂಡೆ. ಬಾತ್ ಮ್ಯಾಟ್ಸ್ ತೊಗೊಂಡೆ 2. ನಾನು ಒಂದು ತೊಗೊಂಡೆ, ಅವರಿಬ್ಬರು 2 ತೊಗೊಂಡ್ರು. ಸೊ ಮತ್ತು ಬ್ಲ್ಯಾಂಕೆಟ್ಸು, ಸೋಫಾಗೆ ಹಾಕೋದು ಆ್ಯಂಡ್ ದಿವಾನ್ ಕಾಟ್ ಮೇಲೆ ಹಾಕೋದೆಲ್ಲ ಅವರು ತೊಗೊಂಡ್ರು, ನಮ್ಮ ಅಜ್ಜಿ ಅವ್ರ ಮನೆಗೆ. ನಾನೇನು ಅಷ್ಟೊಂದು ತೊಗೊಳ್ಳಿಲ್ಲ. ನನ್ನ ಮಗನಿಗೆ ಮ್ಯಾಜಿಕ್ ಸ್ಲೇಟು ಆ್ಯಂಡ್ ಅದು ಪಾಪು ಇದೆ ನೋಡಿ, ಅದು ಬಾತಿಂಗ್ ಸೆಟ್ ಪಾಪುದು, ಅದು ಅವನು ತೊಗೊಂಡ. ಆ್ಯಂಡ್ ಕಾರು ಏರೋಪ್ಲೇನೆಲ್ಲ ಅದೆಲ್ಲ ಆಲ್ರೆಡಿ ಎಲ್ಲ ಆಡ್ತಾಯಿದ್ದಾನೆ. ಬಟ್ ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಕಾರೆಲ್ಲ ಏರೋಪ್ಲೇನ್ ಕಾರೆಲ್ಲ ತೊಗೊಂಡಿದ್ದಾನೆ. ಸೊ ಆ್ಯಂಡ್ ನೆಕ್ಸ್ಟ್ ಮಂಡೇ ಸ್ಕೂಲ್ ಸ್ಟಾರ್ಟ್ ಆಯಿತು. ಮಂಡೇ ಹೋಗ್ಬೇಕು. ಸೊ ಮಂಡೇ ಏನಕ್ಕೆ ಹಿಂಗೆ ರೆಡಿಯಾಗಿದ್ದೀನಿ ನಾನು ಅಂತಂದರೆ, ಮಂಡೇ ಇಸ್ ಮೈ ಮಂಡೇ ಬರ್ಡೇ ಇತ್ತು. ಸೊ ಅದಕ್ಕೆ ಸ್ಪೆಷಲಾಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಕೂಡ ಮನೆಗೆ ಬಂದೆ. ಸ್ಕೂಲ್ ಮುಗಿಸ್ಕೊಂಬಂದು ಆ್ಯಕ್ಚುಲಿ ಸ್ಕೂಲಲ್ಲಿ ಯಾರಿಗೂ ನಾನು ಹೇಳಿರಲಿಲ್ಲ ನನ್ನ ಬರ್ಡೇ ಇದೆ ಅಂದ್ಬಿಟ್ಟು. ಅವ್ರು ಹೆಂಗೆ ಗೆಸ್ ಮಾಡ್ತಾರನೇ ಹೇಳಿದೆ. ಸೊ ಒಂದೊಂದು ಸಲ ಸ್ಪೆಷಲಾಗಿ ಹೋಗ್ತೀವಿ, ಇನ್ನೊಂದು ಸಲ ನಾರ್ಮಲಾಗಿ ಹೋಗ್ತೀವಿ. ಸೊ ಏನೋ ಸ್ಪೆಷಲ್ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ ಅಂತ ಅಂದ್ಕೊತಾರೆ. ಸೊ ಎಲ್ಲೋ ಕೆಲವರು 2-3 ಮೆಂಬರ್ಸ್ ಮಾತ್ರ ಏನು ಇವತ್ತು ಮುಟ್ಕೊಂಬಂದ್ಬಿಟ್ಟಿದ್ಯಾ ಅಂತ ಹೇಳಿದ್ದಕ್ಕೆ, ನನ್ನ ಬರ್ಡೇ ಇವತ್ತು ಅಂತ ಹೇಳಿದ್ದಕ್ಕೆ ವಿಶ್ ಮಾಡಿದ್ರು. ಸೊ ಅವ್ರಿಗೆಲ್ಲ ಗೊತ್ತಾಗಿದೆ. ನಾನು ನೈಟು ನಮ್ಮ ಯಜಮಾನ್ರು ಫಸ್ಟ್ ಶಿಫ್ಟಿಗೆ ಹೋಗಿದ್ರು. ಸೊ ಕೇಕ್ ತಂದಿದ್ರು, ಸಣ್ಣ ಕೇಕ್ ಕಟ್ ಮಾಡೋಣ ಅಂತಂದ್ಬಿಟ್ಟು ಕೇಕ್ ತಂದಿದ್ರು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅವ್ರಿಗೆ ಗೊತ್ತಾಗಿದ್ದು ಸ್ಟೇಟಸ್ ಹಾಕಿದ್ಮೇಲೆ ಬರ್ಡೇ ಇತ್ತಾ ಅಂತ. ಸೊ ನಾನು ನನ್ನ ಮಗನಿಗೆ ಬಂದು ಸ್ನಾನ ಮಾಡಿಸಿ ಶೇರ್ವಾನಿ ಹಾಕಿ ಆ್ಯಂಡ್ ಏನು ಗೊತ್ತಾ ಸ್ಪೆಷಲ್ ಅವತ್ತು ತುಂಬ ಖುಷಿಯಾಯಿತು. ಟೆಂಪಲ್ಗೆ ಹೋಗಿದ್ದೆ. ಟೆಂಪಲಲ್ಲಿ ಏನಾಯಿತು ಅಂದರೆ ಅವತ್ತು ದೇವ್ರ ಉತ್ಸವ ನಡೀತಿತ್ತು. ನಾನು ಪೂಜೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೆ, ಇನ್ನೂ ಬಾಗಿಲು ತೆಗ್ದಿರಲಿಲ್ಲ. ಸೊ ಇನ್ನೇನು ಎದ್ದೊಳ್ಬೇಕು, ಅವಾಗ ಬಾಗಿಲು ತೆಗೆದ್ರು. ಆಂಟಿ ಬಂದುಬಿಟ್ಟು ರಂಗೋಲಿ ಬಿಡ್ತೀನಮ್ಮ ಫುಲ್ಲು ದೇವ್ರ ದೇವಸ್ಥಾನ ಸುತ್ತ ಅಂತಂದರು. ನಾನು ಕೇಳಬೇಕಾ ಫುಲ್ಲು ಖುಷಿಯಾಗಿ ಕೊಡಿ ಆಂಟಿ ಬಿಡ್ತೀನಿ ಅಂದ್ಬಿಟ್ಟು ನನಗೆ ಯಾವ್ದು ಬರುತ್ತೋ ಸಿಂಪಲಾಗಿ ಬಿಟ್ಬಿಟ್ಟು ಬಂದೆ. ನನ್ನ ಬರ್ಡೇ ದಿನ ಏನೋ ಅದೊಂಥರ ಖುಷಿ ಅಷ್ಟೇ ನಮಗೆ. ಆ್ಯಂಡ್ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ನಾನು ನಮ್ಮ ಯಜಮಾನ್ರು ನನ್ನ ಮಗ ನೋಡಿ ನಮ್ಮ ಯಜಮಾನ್ರು ಕೇಳ್ತಿದ್ರು, ನೀನೇನೋ ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ, ನಿನ್ನ ಬರ್ಡೇಗೂ ಇಷ್ಟು ಓಡಾಟ ಇರಲಿಲ್ಲ ನಿಂದು, ಮಮ್ಮಿ ಬರ್ತಡೆಗೆ ಏನು ಇಷ್ಟೊಂದು ಓಡಾಟ ಮಾಡ್ತಿದ್ಯಾ, ಅವ್ನು ಕೇಕ್ ಕಟ್ ಮಾಡಿ ಮಾತಾಡಬೇಡಿ, ಕೇಕ್ ಕಟ್ ಮಾಡಿ ಫಸ್ಟು ಅಂತಂತಿದ್ದ. ಅವನು ಕೇಕ್ ಫಸ್ಟ್ ಅವ್ನ ಗಮನ ಎಲ್ಲ ಕೇಕ್ ಮೇಲೆ ಇತ್ತು. ತಿನ್ನೋದು ಅಷ್ಟರಲ್ಲೇ, ಅವನು ಏನೂ ತಿನ್ನಲ್ಲ. ಹೇಳಬೇಕು ಅಂದರೆ ಮಕ್ಕಳು ಹಂಗೆ ಏನೂ ತಿನ್ನಲ್ಲ, ಹಂಗೆ ಆಡ್ತಾರಷ್ಟೇ. ಸೊ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಏನಾಯಿತು, ಆ್ಯಂಡ್ ವೆರಿ ಸ್ಪೆಷಲ್ ಡೇ ನೆಕ್ಸ್ಟ್ ಸ್ಕೂಲಲ್ಲಿ ಸ್ಯಾರಿ ಡೇ ಇತ್ತು. ಸೊ ನಾನು ಯಾವ ಥರ ಹೋಗಿದ್ದೆ ಅಂದರೆ, ನನ್ನದು ಥಾಟ್ ಬೇರೆಯೇ ಇತ್ತು. ನನ್ನ ಥಾಟು ಬಿಹು ಸ್ಟೈಲಲ್ಲಿ ಹೋಗೋಣ ಅಂತ. ಸೊ ನಮ್ಮ ಯಜಮಾನ್ರು ಬಂದು ಚೇಂಜ್ ಮಾಡಿ, ಬೇಡ ಕೊಡಗು ಸ್ಟೈಲಲ್ಲಿ ಹೋಗು ಅಂತ ನಾನು ನೋಡಿ ಕೊಡಗು ಸ್ಟೈಲಲ್ಲಿ ಹೋಗಿದ್ದೆ. ಆ್ಯಂಡ್ 2 ರೌಂಡ್ಸ್ ಆಗಿತ್ತು. ಸೆಕೆಂಡ್ ರೌಂಡ್ಗೂ ಸೆಲೆಕ್ಟ್ ಆದೆ. ಬಟ್ 3rd ರೌಂಡಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, 3rd ಪ್ರೈಸ್ ಬಂತು. ಸೊ ಒಟ್ಟಿನಲ್ಲಿ ಖುಷಿ ಆಯಿತು ಅಷ್ಟೇ, ಎಲ್ಲ ಸೆಲೆಬ್ರೇಟ್ ಮಾಡಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತು ನಾಳೆ ಸಿಗ್ತೀನಿ. ಮತ್ತು ಸ್ಕೂಲ್ ಆ್ಯನ್ಯುಯಲ್ ಡೇ ಪ್ರೋಗ್ರಾಮ್ ಇದೆ, ವ್ಲಾಗ್ ಮೂಲಕ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೊ ಮಚ್.